ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್, ನಾಳಿನ ಸಂಚಿಕೆ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಹಾಗೇನೆ ಫ್ರೆಂಡ್ಸ್, ನಿಮ್ಗೆಲ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾನೇ ಮುಖ್ಯ. ನನ್ಗೆ ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ತುಂಬಾನೇ ಇದೆ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್, ನಂಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ನನ್ನ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಅಜಿತ್ಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದೆ ಅಲ್ವಾ. ಒಂದು ಸ್ಮಗ್ಲರ್ ಕೇಸ್ ಇಂದ ಅಜಿತ್ಗೆ ಒಂದು ಕೇಸ್ ನ ಹ್ಯಾಂಡಲ್ ಮಾಡಕ್ಕೆ ಕೊಟ್ಟಿರ್ತಾರೆ. ಆ ಒಂದು ಕೇಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಆ ಒಂದು ಊರಿಗೆ ಅಜಿತ್ ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ. ಅಜಿತ್ ಖಡಕ್ ಆಫೀಸರ್ ಅಂತ ಗೊತ್ತಾಗಿ ಅಲ್ಲಿರುವಂತಹ ಸ್ಮಗ್ಲರ್ಸ್ ಗೆ ವಿಷಯ ಗೊತ್ತಾಗ್ಬಿಟ್ಟು ಹೇಗಾದ್ರೂ ಮಾಡಿ ಈ ಒಂದು ಇನ್ಸ್ಪೆಕ್ಟರ್ ಅಂದ್ರೆ ಅಜಿತ್ ನ ಮುಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಒಂದು ಸ್ಮಗ್ಲರ್ಸ್ ಗ್ಯಾಂಗ್ ಕೂಡ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅದೇ ಪ್ರಕಾರ ಅಜಿತ್ ನ ಮುಗಿಸೋದಿಕ್ಕೆ ಕೂಡ ರೆಡಿ ಆಗಿರ್ತಾರೆ. ಇನ್ನೊಂದ್ ಕಡೆ ದೇವಯಾನಿ ನಿಂಗವನ್ ಮನೆಗ್ ಬಂದಿರ್ತಾಳೆ. ನಿಂಗವಂಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಅಂಜನನ್ ಕಂಡ್ರೆ ಅಷ್ಟಾಗಿ ಇಷ್ಟ ಆಗಲ್ಲ. ಯಾಕಂದ್ರೆ ಅವಳು ಹುಡುಗಾಟದ ಹುಡುಗಿ ಅಂತಾನೆ ಹೇಳ್ಬೋದು. ಅವಳು ಹಾಕುವಂತ ಬಟ್ಟೆ ಬರೆ ಆಗಿರ್ಬೋದು, ಅವಳು ಅಂಜನ ನಡ್ಕೊಳ್ತಿರುವಂತ ರೀತಿ ಆಗಿರ್ಬೋದು, ಈ ಕಡೆ ನಿಂಗವಂಗೆ ಇಷ್ಟ ಆಗ್ತಿರಲ್ಲ. ಮೊದ್ಲೇ ಅಂಜನ ಅಂದ್ರೆ ತುಂಬಾನೇ ಹೇಟ್ ಮಾಡ್ತಿರ್ತಾರೆ ಈ ಕಡೆ ನಿಂಗವ್ವ. ಅಷ್ಟರಲ್ಲಿ ದೇವಯಾನಿ ಕೂಡ ಬರ್ತಾಳೆ. ದೇವಯಾನಿ ಬಂದಾಗ ನಿಂಗವ್ವ ಅಂಜನ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾಳೆ. ಏನು ನಿನ್ ಮಗಳಿಗೆ ಸಂಸ್ಕಾರ ಕಲ್ತಿಲ್ವಾ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಒಂದ್ ಅಡ್ಗೆ ಕೂಡ ಮಾಡಕ್ ಬರಲ್ಲ ಅಂದಾಗ, ಅಯ್ಯೋ ಅಡ್ಗೆನಾ, ನಮ್ ಮಂಜು ತುಂಬಾ ಚೆನ್ನಾಗ್ ಅಡಿಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಬಿಲ್ಡಪ್ ಕೊಟ್ಟಾಗ ನಿಂಗವನ್ ಮುಂದೆ, ಓ ಹೌದಾ, ಹಾಗಾದ್ರೆ ನನ್ಗೆ ತಂಬುಳಿ ಮಾಡ್ಕೊಡಕ್ ಹೇಳು ಅಂದಾಗ, ಓ ತಂಬುಳಿನಾ ಮಾಡ್ತಾಳೆ ಬಿಡಿ ಅತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಕೂಡ ಬಿಲ್ಡಪ್ ಕೊಟ್ಟಿರ್ತಾಳೆ. ಆದ್ರೆ ಈ ಕಡೆ ಅಂಜನಂಗೆ ಏನು ಕೂಡ ಗೊತ್ತಿರಲ್ಲ ಮಾಡೋದಿಕ್ಕೆ. ಅಂದ್ರೆ ಬೀಸೋದೊಣ್ಣೆನಲ್ಲಿ ತಪ್ಪಿಸ್ಕೋಬೇಕಂತ ಹೇಳ್ತಾರಲ್ಲ, ಹಾಗೆ ಒಂದು ದೇವಯಾನಿ ಹೇಳಿರ್ತಾಳೆ. ಆದ್ರೆ ಈ ನಿಂಗವ್ವ ಮಾತ್ರ ಜಿಗ್ನೆ ತರ ಏನಾದ್ರೂ ಒಂದ್ ಹೇಳಿದ್ರೆ ಆ ಕೆಲಸ ಮುಗ್ಸೋ ತನಕ ಬಿಡಲ್ಲ ಅವಳು. ಆ ವಿಷಯ ಈ ಕಡೆ ದೇವಯಾನಿಗೆ ಗೊತ್ತಿರಲ್ಲ. ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡಿರ್ತಾಳೆ. ಆದ್ರೆ ಈ ಕಡೆ ನಿಂಗವ್ವ ಮಾತ್ರ ಈ ವಿಷಯನ ಇಟ್ಕೊಂಡು ನನ್ಗೆ ತಂಬುಳಿ ಬೇಕು, ಅದು ಕೂಡ ಅಂಜನನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದಾಗ, ಅಯ್ಯೋ ಅತ್ತೆ ಬಿಡಿ, ನಮ್ಮ ಅಂಜನ ತುಂಬಾ ಚೆನ್ನಾಗ್ ಮಾಡ್ತಾಳೆ ತಂಬುಳಿ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಕೂಡ ಬಿಲ್ಡಪ್ ಕೊಟ್ಟಿರ್ತಾಳೆ. ಆದ್ರೆ ಈ ಕಡೆ ಸಂಗೀತಂಗ್ ಗೊತ್ತಿರುತ್ತೆ ಅಂಜನಂಗೆ ಏನು ಕೂಡ ಮಾಡಕ್ ಬರಲ್ಲ ಅಂತ ಹೇಳ್ಬಿಟ್ಟು ಹೇಗೋ ಮಾಡಿ ಒಂದು ಅಂಜನನ ಸೇಫ್ ಮಾಡ್ಕೊಂಡು ನಿಂಗವಜ್ಜಿಯಿಂದ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಸಂಗೀತ. ಈ ಕಡೆ ಸಂಗೀತ ದೇವಯಾನಿ ಕೂಡ ಹೇಳ್ತಿರ್ತಾಳೆ, ಅಲ್ಲ ದೇವಯಾನಿ, ಅಂಜನಂಗೆ ಏನು ಕೂಡ ಅಡ್ಗೆ ಗೊತ್ತಿಲ್ಲ, ಮತ್ಯಾಕೆ ಸುಳ್ಳು ಹೇಳಿದ್ದು ಅಂದಾಗ, ಪಾಪ ಅಂಜುಗೆ ಏನು ಕೂಡ ಬರಲ್ಲ, ಯಾಕೆ ದೇವಯಾನಿ ಈ ತರ ಎಲ್ಲ ಹೇಳಿದ್ದು, ನಮ್ಮತ್ತೆ ಹೇಗಂತ ಗೊತ್ತಲ್ವಾ, ಈಗ ಅಂಜನ ತಂಬುಳಿ ಮಾಡೋ ತನಕ ಅವರು ಬಿಡಲ್ಲ, ಏನಪ್ಪಾ ಮಾಡೋದಂತ ಈ ಕಡೆ ಟೆನ್ಷನ್ ಇಂದ ಸಂಗೀತ ದೇವಯಾನಿ ಹತ್ರ ಕೂಡ ಹೇಳ್ತಿರ್ತಾಳೆ. ಅಲ್ಲ ಸಂಗೀತ, ಅದು ನನಗೆ ಗೊತ್ತಿರ್ಲಿಲ್ಲ, ಅವ್ರೇನೋ ಸಡನ್ ಆಗಿ ಕೇಳಿದ್ರಲ್ಲ, ಅದಕ್ಕೆ ನಾನ್ ಸ್ವಲ್ಪ ಬಿಲ್ಡಪ್ ತಗೊಂಡೆ ಅಷ್ಟೇ ಅಂತ ಈ ಕಡೆ ದೇವಯಾನಿ ಕೂಡ ಸಂಗೀತನ ಹತ್ರ ಹೇಳ್ತಿರ್ತಾರೆ. ಇನ್ನೊಂದ್ ಕಡೆ ಈ ನಿಂಗವ್ವ ಆ ಕಡೆ ಈ ಕಡೆ ಸುತ್ತಾಡ್ತಿರ್ತಾಳೆ. ತಂಬುಳಿ ಮಾಡೋದಿಕ್ಕೆ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂಡು ಅಲ್ಲಿ ಅಡಿಗೆ ಮನೆಗೆ ಹೋದ್ರೆ ಅಂಜನ ಪತ್ತೆನೇ ಇರಲ್ಲ. ಏಯ್ ಏ ಅಂಜನ ಎಲ್ಲಿ ಹೋದ್ಯೆ, ತಂಬುಳಿ ಮಾಡಕ್ ಹೇಳ್ತಿದ್ದಾನೆ ಎಲ್ಲಿ ಹೋದ್ಯೆ ಅಂತ ಈ ಕಡೆ ನಿಂಗವಜ್ಜಿ ಕೂಡ ಕಿರ್ಚಾಡ್ತಿರ್ತಾರೆ. ಆದ್ರೆ ಈ ಕಡೆ ಅಂಜನ ಮಾತ್ರ ರೂಮ್ ಅಲ್ಲಿ ಹಾಯಾಗಿ ಮಲ್ಕೊಂಡ್ ನಿದ್ದೆ ಮಾಡ್ತಿರ್ತಾಳೆ. ಆದ್ರೆ ಈ ಸಂಗೀತಂಗೆ ಕೇಳ್ತತೆ ನಿಂಗವಜ್ಜಿ ಕೂಗಿರೋದನ್ನ. ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಅಂಜನ ರೂಮ್ ಹತ್ರ ಓಡ್ ಹೋಗ್ತಾಳೆ ಸಂಗೀತ. ಆಗ ಸಂಗೀತ ಕರೆದಾಗ ಅಂಜನ ಎದೆಚ್ಕೊಂಡು ಏನಂತ ಕೇಳಿದಾಗ, ನಿಂಗವಜ್ಜಿ ಕರೀತಿದ್ದಾರೆ ಅಂತ ಹೇಳಿದಾಗ ಈ ಕಡೆ ಅಂಜನ ಎದ್ನೋ ಬಿದ್ನೋ ಅಂತ ಓಡ್ ಬರ್ತಾಳೆ. ಏನಜ್ಜಿ ಅಂತ ಕೇಳಿದಾಗ, ಅಜ್ಜಿ ಅಜ್ಜಿ ಏನಜ್ಜಿ ಅಂತ ಕೇಳಿದಾಗ, ಅಜ್ಜಿನೂ ಇಲ್ಲ ಬಜ್ಜಿನೂ ಇಲ್ಲ, ತಂಬುಳಿ ಮಾಡು ಅಂತ ಹೇಳ್ದಲ್ಲ ಏನಾಯ್ತು ಅಂತ ಈ ಕಡೆ ನಿಂಗವಜ್ಜಿ ಗದರ್ತಿರ್ತಾರೆ. ಏ ಹುಡ್ಗಿ, ನೀನ್ ಇವತ್ತು ತಂಬುಳಿ ಮಾಡ್ಲೇಬೇಕು, ನಾನು ಅದ್ರಲ್ಲೇ ಊಟ ಮಾಡ್ಬೇಕು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕ್ಯಾತೆ ತೆಗಿತಿರ್ತಾಳೆ. ಆದ್ರೆ ಈ ಕಡೆ ಅಂಜನಂಗೆ ಏನು ಕೂಡ ಅರ್ಥ ಆಗ್ತಿರಲ್ಲ. ತಲೆ ನೆಟ್ಟಗಿಟ್ಕೊಂಡು ಕಣ್ಕೊಂಡ್ ಬಿಟ್ಕೊಂಡು ನೋಡ್ತಿರ್ತಾಳೆ. ಏ ಹುಡುಗಿ, ಯಾಕೆ ಹಾಗೆ ನೋಡ್ತಿದ್ಯಾ, ನಿಮ್ಮಮ್ಮ ದೊಡ್ಡದಾಗ ಹೇಳಿದ್ಲು ನನ್ ಮಗಳು ತಂಬುಳಿ ತುಂಬಾ ಚೆನ್ನಾಗ್ ಮಾಡ್ತಾಳೆ ಅಂತ, ಅದೇನ್ ಕಡ್ದ್ ಕಟ್ಟೆ ಹಾಕಿ ಅಂತ ನಾನು ನೋಡ್ತೀನಿ, ನಾನ್ ಇವತ್ತು ನೀನ್ ಮಾಡಿರೋ ತಂಬುಳಿನಲ್ಲೇ ಊಟ ಮಾಡ್ಬೇಕು, ಬೇಗ ಮಾಡು ಅಂತ ಈ ಕಡೆ ನಿಂಗವಜ್ಜಿ ಕೂಡ ಆರ್ಡರ್ ಮಾಡ್ತಿರ್ತಾರೆ ಅಂಜನಂಗೆ. ಇದನ್ನೆಲ್ಲ ಕೇಳಿಸ್ಕೊಂಡು ಸಂಗೀತ ಮತ್ತೆ ದೇವಯಾನಿ ಕಂಗಾಲಾಗಿರ್ತಾರೆ. ಅಷ್ಟು ಹೇಳ್ಬಿಟ್ಟು ನಿಂಗವಜ್ಜಿ ಹೊರಟೋಗ್ಬಿಡ್ತಾರೆ. ಈ ಕಡೆ ಅಂಜನ ಮಾಮ್, ನಾನ್ ಹೇಗೆ ಇದೆಲ್ಲ ಮಾಡ್ಬೇಕು, ನನ್ಗಂತೂ ಏನು ಬರಲ್ಲ ಅಂತ ಹೇಳ್ಬಿಟ್ಟು ಪೇಚಾಡ್ತಿರ್ತಾಳೆ. ಆಗ ಈ ಕಡೆ ದೇವಯಾನಿ, ಬೇಬಿ ನೀನ್ ಹೇಗಾದ್ರೂ ಮಾಡಿ ಮಾಡ್ಲೇಬೇಕು, ಅಜ್ಜಿ ಮನ್ಸನ್ನ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಕೂಡ ಅಂಜನಂಗೆ ಹೇಳ್ತಿರ್ತಾರೆ. ಅಷ್ಟರಲ್ಲಿ ದೇವಯಾನಿ ಮತ್ತೆ ಸಂಗೀತ ಅಂಜನ್ಗೆ ಸಹಾಯ ಮಾಡೋದಕ್ಕೆ ಅಂತ ಕಿಚನ್ ಹತ್ರ ಹೋಗ್ತಿರುವಾಗ ಈ ಕಡೆ ಮತ್ತೆ ನಿಂಗವಂಜಿ ಬಂದ್ಬಿಟ್ಟು, ಏ ಸಂಗೀತ ಎಲ್ಲೇ ಹೋಗ್ತಿದ್ಯಾ, ಆ ಹುಡುಗಿಯಿಂದ ಯಾಕೆ ಹೋಗ್ತಿದ್ಯಾ, ಏ ದೇವಯಾನಿ ಬಾರೆ ಈ ಕಡೆ, ಅಡಿಗೆ ಮನೆ ಒಳಗಡೆ ಯಾರು ಕೂಡ ಹೋಗ್ಬಿಡ್ದು, ಅಂಜನ ಮಾತ್ರ ಹೋಗ್ಬೇಕು, ಅವಳು ಒಬ್ಳೆ ನನ್ಗೆ ತಂಬುಳಿ ಮಾಡ್ಕೊಡ್ಬೇಕು ಅಂತ ಆರ್ಡರ್ ಮಾಡ್ಬಿಡ್ತಾರೆ. ಈ ನಿಂಗವಜ್ಜಿ ಆರ್ಡರ್ ಮಾಡ್ತಾರೆ ಗೊತ್ತಲ್ಲ, ಸಂಗೀತ ಆಗಿರ್ಬೋದು ರಾಮ್ ಆಗಿರ್ಬೋದು ಎಲ್ರು ಕೂಡ ಭಯ ಬೀಳುವಂತ ಒಂದು ಸಿಚುವೇಶನ್ ಆಗಿರುತ್ತೆ. ಹಾಗಾಗಿ ವಿಧಿ ಇಲ್ಲ, ದೇವಯಾನಿ ಅಂಡ್ ಸಂಗೀತ ಇಬ್ರು ಕೂಡ ಆಚೆ ಬರ್ತಾರೆ. ಅಂಜನ ಒಬ್ಳೆ ಕಿಚನ್ಗೆ ಹೋಗ್ತಾಳೆ. ಸಂಗೀತ ಮತ್ತೆ ದೇವಯಾನಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡಿರ್ತಾರೆ. ನಿಂಗವಜ್ಜಿ ಹೋಗಿರ್ತಾರೆ. ಅಲ್ಲಿಗೆ ಭೂಮಿ ಬರ್ತಾರೆ. ಭೂಮಿ ಬಂದ್ಬಿಟ್ಟು ಯಾಕತ್ತೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರ ಅಂತ ಕೇಳಿದಾಗ, ಈ ತರ ನಿಂಗವಜ್ಜಿ ತಂಬುಳಿ ಮಾಡೋದಕ್ಕೆ ಅಂಜನಂಗೆ ಹೇಳಿದ್ದಾರೆ ಅಂತ ಹೇಳಿದಾಗ, ಓ ಅಷ್ಟೇ ತಾನೇ, ನಾನ್ ಅಂಜನಂಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ, ಅಯ್ಯೋ ಬೇಡಮ್ಮ, ಇದೇನಾದ್ರೂ ನಮ್ಮ ಮತ್ತೆ ಗೊತ್ತಾದ್ರೆ ಅಷ್ಟೇ ಕತೆ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ ಕೂಡ ಭಯ ಪಟ್ಕೊಂಡು ಹೇಳ್ತಿರ್ತಾರೆ. ಅಯ್ಯೋ ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಿನ್ನೆ ನಿಂಗವಜ್ಜಿ ಎಲ್ಲ ಅಡಿಗೆನೂ ಕೂಡ ನಿಮ್ಮ ಹತ್ರನೇ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದಾಗ ನಾನು ಹಿಂದೆಯಿಂದ ಬಂದು ತರಕಾರಿ ಎಲ್ಲ ಕಟ್ ಮಾಡಿ ಸಹಾಯ ಮಾಡಿದೆ ತಾನೆ, ಅದೇನಾದ್ರೂ ನಿಂಗವಜ್ಜಿ ಗೊತ್ತಾಯ್ತಾ, ಹಾಗೆ ನಾನು ಕೂಡ ಇವತ್ತು ಅಂಜನಂಗೆ ಸಹಾಯ ಮಾಡ್ತೀನಿ, ಅಜ್ಜಿಗೆ ಏನು ಕೂಡ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಧೈರ್ಯ ತುಂಬಿರ್ತಾಳೆ. ಈ ಕಡೆ ದೇವಯಾನಿ ಕೂಡ ಭೂಮಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಿರ್ತಾಳೆ, ಭೂಮಿ ಹೇಗಾದ್ರೂ ಮಾಡಿ ಅಂಜನಂಗೆ ಸಹಾಯ ಮಾಡು,
ಈ ನಿಂಗವ್ವಜಿಯಿಂದ ಕಾಪಾಡು ಅಂತ ಹೇಳ್ಬಿಟ್ಟು ದೇವಯಾನಿ ಕೂಡ ಭೂಮಿ ಹತ್ರ ಬೇಡ್ಕೊತಿರ್ತಾಳೆ. ಅಯ್ಯೋ ಅಷ್ಟೇ ತಾನೇ ದೇವಯಾನಿ ಅಮ್ಮ, ನಾನ್ ಅಂಜನಂಗೆ ಸಹಾಯ ಮಾಡ್ತೀನಿ ಅಂತ ಧೈರ್ಯ ತುಂಬ್ತಿರ್ತಾಳೆ. ಈ ಕಡೆ ಅಂಜನಾ ಕಿಚನ್ ಹೋದಾಗ ಅಲ್ಲಿ ಏನ್ ಮಾಡ್ಬೇಕು ಅಂತಾನೆ ಅಂಜನ್ಗೆ ಗೊತ್ತೇ ಆಗ್ತಿರಲ್ಲ. ಫಸ್ಟ್ ಆಫ್ ಆಲ್ ಅಂಜನಂಗೆ ತಂಬುಳಿ ಅಂದ್ರೇನೆ ಗೊತ್ತಿಲ್ಲ ಏನು ಅಂತ. ಇನ್ನ ತಂಬುಳಿ ಮಾಡೋದಕ್ಕೆ ಏನೇನ್ ಪದಾರ್ಥ ಬೇಕು ಅಂತಾನೆ ಅವಳಿಗೆ ಗೊತ್ತಿರಲ್ಲ. ಮೊಬೈಲ್ ನೋಡ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಮಾಡೋಣ ಅಂದ್ರೆ ಮೊಬೈಲ್ ಕೂಡ ಕಿತ್ಕೊಂಡ್ಬಿಟ್ಟಿದ್ದಾರೆ ಈ ಕಡೆ ನಿಂಗವ್ವ. ಈ ಕಡೆ ಪೇಚಾಡ್ತಿರ್ತಾಳೆ, ಏನಪ್ಪಾ ಮಾಡೋದು, ಈ ಮಾಮ್ ಬೇರೆ ನನ್ನ ಸರಿಯಾಗಿ ಸಿಕ್ಕಾಕ್ಸಿದ್ದಾರೆ ಅಂತ ಹೇಳ್ಬಿಟ್ಟು ತಲೆ ಚೆಚ್ಕೊಂಡು ಒದ್ದಾಡ್ತಿರ್ತಾಳೆ ಅಂತಾನೆ ಹೇಳ್ಬೋದು ಈ ಕಡೆ ಅಂಜನಾ. ಇನ್ನೊಂದ್ ಕಡೆ ಅಂಜನಾ ಪೇಟ್ಲಾಟನ ನೋಡಕ್ ಆಗ್ದಲೆ ಭೂಮಿ ಹಿಂದೆಗಡೆ ಕಿಟಕಿಯಿಂದ ಬಂದು ಅಂಜು ಅಂಜು ಅಂತ ಹೇಳ್ಬಿಟ್ಟು ಭೂಮಿ ಬಂದು ಕರೀತಿರ್ತಾಳೆ. ಆಗ ಈ ಕಡೆ ಅಂಜು ಅಂಜು ಅಂತ ಭೂಮಿ ಕರೆದಾಗ ಈ ಕಡೆ ಅಂಜನಾ ಕಿಟಕಿ ಹತ್ರ ನೋಡಿದಾಗ ಏನ್ ಭೂಮಿ ನೀನ್ ಇಲ್ಲಿ ಬಂದಿದ್ಯಾ ಅಂದಾಗ ಸರಿ ಸರಿ ತಂಬುಳಿ ಮಾಡೋದಕ್ಕೆ ಎಲ್ಲ ಕೂಡ ನಾನು ಹೇಳ್ಕೊಡ್ತೀನಿ, ಮೊದಲು ಆ ಕಾಯಿ ಭಾಗನ ಕೊಡು, ನಾನು ತುರ್ಕೊಡ್ತೀನಿ, ಮತ್ತೆ ಏನೇನ್ ಮಾಡ್ಬೇಕು ಅಂತ ಎಲ್ಲ ಹೇಳ್ಕೊಡ್ತೀನಿ ಪಟ ಅಂತ ಹೇಳ್ಬಿಟ್ಟು ಬೇಗ ಬೇಗ ಕೊಡು ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಅಂಜನ್ಗೆ ಸಹಾಯ ಮಾಡೋದಕ್ಕೆ ಅಂತ ಹಿಂದೆಗಡೆ ಕಿಟಕಿಯಿಂದ ಬಂದಿರ್ತಾಳೆ. ಸೊ ಇಷ್ಟೆಲ್ಲ ಒಂದು ಸನ್ನಿವೇಶ ನಡೀತೆ. ಅದಾದ ನಂತರ ಭೂಮಿಗೆ ಮತ್ತೆ ಯೋಚನೆ ಕಾಡೋದಕ್ಕೆ ಶುರುವಾಗತ್ತೆ. ಆ ಒಬ್ಬ ವ್ಯಕ್ತಿ ಬಂದು ಅಜಿತ್ ಜೀವಕ್ಕೆ ಅಪಾಯ ಇದೆ, ಹಾಗೇನೆ ನಿನ್ನೆ ಜೀವಕ್ಕೂ ಕೂಡ ಅಪಾಯ ಇದೆ ಅಂತ ಹೇಳೋಗಿರ್ತಾರಲ್ಲ, ಅದ್ರ ಬಗ್ಗೆ ತುಂಬಾನೇ ಡೀಪ್ ಆಗಿ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಭೂಮಿ. ಅಯ್ಯೋ ದೇವ್ರೆ, ಅಜಿತ್ ಸಾಹೇಬ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನಂತೂ ಜೀವ ಸಹಿತ ಬದುಕಿರಲ್ಲ, ದೇವ್ರೆ ನೀನೇ ಕಾಪಾಡಪ್ಪ, ಅಜಿತ್ ಸಾಹೇಬ್ರು ಹುಷಾರಾಗಿ ಇಲ್ಲಿ ಬರೋ ತರ ಮಾಡಪ್ಪ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಡ್ತಿದ್ದಾಳೆ. ತುಂಬಾ ಕಣ್ಣೀರ್ ಹಾಕೊಂಡು ಬೇಡ್ಕೊತಿರ್ತಾಳೆ. ಅಲ್ಲಿಗೆ ಮಯೂರಿ ಬರ್ತಾಳೆ. ಈ ಕಡೆ ಮಯೂರಿ ಬಂದ್ಬಿಟ್ಟು ಏನಾಯ್ತು ಭೂಮಿ ಅಂತ ಕೇಳಿದಾಗ ತುಂಬಾನೇ ಈ ಕಡೆ ಭೂಮಿ ಅಳ್ತಿರ್ತಾಳೆ. ಭೂಮಿಗೆ ಈ ಕಡೆ ಮಯೂರಿ ಬಂದಿರೋದು ಕೂಡ ಪ್ರಜ್ಞೆ ಇರಲ್ಲ, ಅಷ್ಟು ಡೀಪ್ ಆಗಿ ಅಜಿತ್ಗೆ ಏನಾದ್ರು ಆಗುತ್ತೇನೋ ಅಂತ ಹೇಳ್ಬಿಟ್ಟು, ಸಾಹೇಬ್ರಿಗೆ ಏನಾದ್ರು ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಅಳ್ತಿರ್ತಾಳೆ. ಆಗ ಮಯೂರಿ ಬಂದು ಏನಾಯ್ತು ಭೂಮಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತಿದ್ಯಾ, ನನ್ಗೆಲ್ಲ ಅರ್ಥ ಆಗುತ್ತೆ ಭೂಮಿ. ನೋಡು ಭೂಮಿ, ಮೊದಲೆಲ್ಲ ಇಂತ ಸಮಸ್ಯೆ ಬಂದಾಗ, ಇದಕ್ಕಿಂತ ದೊಡ್ಡ ಸಮಸ್ಯೆ ಬಂದಾಗ ನೀನ್ ಎಲ್ಲನೂ ಕೂಡ ಎದುರಿಸಿ ಮೆಟ್ಟಿ ನಿಂತಿದ್ಯಾ, ಈಗ ಯಾಕೆ ಇಂತ ಸಣ್ಣ ವಿಷಯಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಹೇಳಿದಾಗ ಭೂಮಿ ಅಳ್ತಾನೆ ಇರ್ತಾಳೆ. ಆಗ ಈ ಕಡೆ ಮಯೂರಿ ಭೂಮಿ ಭೂಮಿ ಅಂತ ಕರೆದಾಗ, ಹಾ ಮಯೂರಿ, ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಸಾಹೇಬ್ರು ಹೇಗಿದ್ರು ಏನೋ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದೇ ಸಮನೆ ಅಳ್ತಿರ್ತಾಳೆ ಈ ಕಡೆ ಭೂಮಿ. ಅದನ್ನ ನೋಡ್ಬಿಟ್ಟು ಮಯೂರಿಗೆ ಕೂಡ ತುಂಬಾನೇ ಫೀಲ್ ಆಗ್ತಿರತ್ತೆ. ಆಗ ಈ ಕಡೆ ಮಯೂರಿ ಒಂದ್ ಐಡಿಯಾ ಕೊಡ್ತಾಳೆ. ನೋಡು ಭೂಮಿ, ಇದಕ್ಕಿಂತ ದೊಡ್ಡ ದೊಡ್ಡ ಸಮಸ್ಯೆನ ಬಗೆಹರಿಸ್ಕೊಂಡು ಬಂದಿದ್ಯಾ ಮನೆಯಲ್ಲಿ. ಮೊದ್ಲೆಲ್ಲ ದೊಡ್ಡ ದೊಡ್ಡ ಸಮಸ್ಯೆ ಬಂದಾಗ ಏನ್ ಮಾಡ್ತಿದೆ ಅಂತ ಕೇಳಿದಾಗ ಮನೆಯವ್ರ ಮುಂದೆ ಕುತ್ಕೊಂಡು ಚರ್ಚೆ ಮಾಡಿ ಡಿಸ್ಕಷನ್ ಮಾಡಿ ಈ ಸಮಸ್ಯೆನ ಬಗೆಹರಿಸಿದ್ವಿ ಅಂತ ಹೇಳಿದಾಗ, ಸರಿ ಆಯ್ತು ಭೂಮಿ, ಇವಾಗ್ಲೂ ಕೂಡ ಅದೇ ಕೆಲಸ ಮಾಡೋಣ, ಮನೆಯವರೆಲ್ರಿಗೂ ಕೂಡ ಹೇಳೋಣ ಈ ತರ ತಾಳಿ ಕಳ್ಸಿ ಬಿದ್ದಿರೋದು, ಅಜಿತ್ನ ಪ್ರಾಣಕ್ಕೆ ಅಪಾಯ ಬರುತ್ತೆ ಅಂತ ಹೇಳಿರೋ ವಿಷಯ ಆಗಿರ್ಬೋದು, ಎಲ್ಲನೂ ಕೂಡ ಸಂಗೀತ ಅವ್ರ ಹತ್ರ ಹೇಳೋಣ ಅಂತ ಹೇಳಿದಾಗ, ಅಯ್ಯೋಯ್ಯೋ ಮಯೂರಿ ಇದೆಲ್ಲ ಬೇಡ, ಆಮೇಲೆ ಅತ್ತೆ ತುಂಬಾನೇ ಟೆನ್ಷನ್ ಮಾಡ್ಕೋತಾರೆ, ನಾನೇ ಏನಾದ್ರು ಮಾಡ್ತೀನಿ ಅಂತ ಭೂಮಿ ಕೂಡ ಹೇಳ್ತಿರುವಾಗ ಮಯೂರಿ, ಏನು ಆಗಲ್ಲ ಭೂಮಿ, ನಾನೇ ಸಂಗೀತ ಅತ್ತೆ ಹತ್ರ ಎಲ್ಲ ಹೇಳ್ತೀನಿ. ಯಾವಾಗ ಮಯೂರಿ ನಾನೇ ಹೇಳ್ತೀನಿ ಅಂತ ಹೇಳಿದಾಗ ಆಗ ಭೂಮಿ, ಇಲ್ಲ ಇಲ್ಲ ಮಯೂರಿ ನಾನೇ ಹೇಳ್ತೀನಿ, ನಾನೇ ಸಂಗೀತ ಅತ್ತೆ ಹತ್ರ ಎಲ್ಲ ವಿಷಯ ಕೂಡ ಹೇಳ್ತೀನಿ, ಏನೇನ್ ನಡೆದಿದೆ ಎಲ್ಲ ವಿಷಯ ಕೂಡ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೋಗಿ ಸಂಗೀತಂಗೆ ಹೇಳೋದಕ್ಕೆ ಅಂತ ರೆಡಿ ಆಗ್ತಾಳೆ. ಅಂದ್ರೆ ಈ ಕಡೆ ಭೂಮಿ ಮತ್ತೆ ಮಯೂರಿ ದೇವಸ್ಥಾನಕ್ಕೆ ಹೋದಾಗ ತಾಳಿ ಕಳ್ಸಿ ಬಿದ್ದಿರೋದಾಗಿರ್ಬೋದು, ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅಜಿತ್ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿರೋದಾಗಿರ್ಬೋದು, ಪ್ರತಿ ಒಂದು ಕೂಡ ಸಂಗೀತನ ಹತ್ರ ಹೇಳ್ಕೊತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ನಿರ್ಧಾರ ಮಾಡ್ಕೋತಾಳೆ. ಈ ಕಡೆ ಭೂಮಿ ಕೂಡ ಬಂದು ಸಂಗೀತನ ಹತ್ರ ಎಲ್ಲ ವಿಚಾರನೂ ಕೂಡ ಹೇಳಿದಾಗ ಸಂಗೀತ ಅಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡ್ಕೊಂಡು ಗೊಳೋ ಅಂತ ಅಳ್ತಿರ್ತಾಳೆ. ಅಲ್ಲಿಗೆ ಶ್ರವಣ್ ಕೂಡ ಬಂದು ಸಂಗೀತನ ಸಮಾಧಾನ ಮಾಡ್ತಿರ್ತಾರೆ. ಶ್ರವಣ ಬಂದ್ಬಿಟ್ಟು ಶ್ರವಣ್ಗೂ ಕೂಡ ಎಲ್ಲ ವಿಷಯ ಗೊತ್ತಾಗುತ್ತೆ. ಸಂಗೀತ ಅಕ್ಕ ಏನು ವರಿ ಮಾಡ್ಕೋಬೇಡ, ಅಜಿತ್ಗೆ ಏನು ಆಗಿರಲ್ಲ, ನಾನೆಲ್ಲ ನೋಡ್ಕೊತೀನಿ ಅಂತ ಎಷ್ಟೇ ಕೂಡ ಸಮಾಧಾನ ಮಾಡಿದ್ರು ಕೂಡ ಈ ಕಡೆ ಭೂಮಿ ಕೂಡ ಮತ್ತೆ ಸಂಗೀತನ್ಗೆ ಸಮಾಧಾನ ಮಾಡುವಂತ ಪರಿಸ್ಥಿತಿ ಬಂದಿರುತ್ತೆ. ಇಲ್ಲ ಎಲ್ಲ ನಾನೇ ನೋಡ್ಕೋತೀನಿ ಹಾಗೆ ಹೇಳ್ಕೊಂಡು ಭೂಮಿ ಮತ್ತೆ ಅಜಿತ್ನ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಎಷ್ಟೇ ಕಾಲ್ ಮಾಡಿದ್ರು ಕೂಡ ಅಜಿತ್ನ್ಗೆ ಕಾಲ್ ಮಾತ್ರ ಕನೆಕ್ಟ್ ಆಗ್ತಿರಲ್ಲ. ಈ ಕಡೆ ಸಂಗೀತ ಕೂಡ ತುಂಬಾ ಟೆನ್ಷನ್ ಮಾಡ್ಕೊಂಡು, ಶ್ರವಣ ಅಜಿತ್ ಒಂದ್ ಕಾಲ್ ಮಾಡೋ, ಈ ಕೂಡ್ಲೆ ಅಜಿತ್ನ್ಗ ಇಲ್ಲಿಗೆ ಬರಕ್ ಹೇಳು ಅಂತ ಹೇಳ್ಬಿಟ್ಟು ಸಂಗೀತ ಕೂಡ ತುಂಬಾನೇ ಟೆನ್ಷನ್ ಮಾಡ್ಕೊಂತಿದ್ರೆ ಈ ಕಡೆ ಭೂಮಿ ಕೂಡ ತುಂಬಾನೇ ಟೆನ್ಷನ್ ಮಾಡ್ಕೊತಿರ್ತಾರೆ. ಈ ಕಡೆ ಶ್ರವಣ್ ಕೂಡ ಅಜಿತ್ನ್ಗೆ ಕಾಲ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಇನ್ನೇನು ಶ್ರವಣ್ ತುಂಬಾ ಸಲ ಕಾಲ್ ಮಾಡಿದಾಗ ಅಜಿತ್ಗೆ ಒಂದ್ಸಲ ಕಾಲ್ ಕನೆಕ್ಟ್ ಆಗುತ್ತೆ. ಅಜಿತ ಏನೋ ಮಾಡ್ತಿದ್ಯಾ, ಹೇಗಿದ್ಯಾ ಅಜಿತ ಅಂತ ಕೇಳಿದಾಗ ನಾನ್ ಚೆನ್ನಾಗಿದ್ದೀನಿ, ಇಲ್ಲಿ ನೆಟ್ವರ್ಕ್ ಇಲ್ಲ ಮಾವ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ ಹೇಳ್ತಿರುವಾಗ ಈ ಕಡೆ ಶ್ರವಣ ಕೂಡ ಭೂಮಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಅಲ್ಲೆಲ್ಲ ವ್ಯವಸ್ಥೆ ಹೇಗಿದೆ, ನೀನ್ ಯಾವಾಗ ಇಲ್ಲಿಗೆ ಬರೋದು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಈ ಕಡೆ ಶ್ರವಣ್ ಕೂಡ ಅಜಿತನ್ಗೆ ಕಾಲ್ ಮಾಡಿ ವಿಚಾರಿಸಿರ್ತಾರೆ. ಅಯ್ಯೋ ಮಾವ ಆತರ ಇಲ್ಲ ಏನಿಲ್ಲ, ಇಲ್ಲೆಲ್ಲ ನಾರ್ಮಲ್ ಆಗಿದೆ, ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇದೆ, ಹಾಗೇನೆ ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಕಾಲ್ ಕನೆಕ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ನಾರ್ಮಲ್ ಆಗಿ ಮಾತಾಡ್ತಿರ್ತಾರೆ. ಅಲ್ಲ ಕಣೋ ಅಜಿತ, ಭೂಮಿ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಿದ್ಲು ಅಂತ ಹೇಳ್ತಿರುವಾಗ ಸರಿ ಭೂಮಿ ಕೊಡಿ ಅಂತ ಹೇಳಿದಾಗ ಇನ್ನೇನು ಶ್ರವಣ ಭೂಮಿಗೆ ಫೋನ್ ಕೊಡೋದಿಕ್ಕೆ ಅಂತ ಬಂದಾಗ ಮತ್ತೆ ನೆಟ್ವರ್ಕ್ ಕನೆಕ್ಟ್ ಡೌನ್ ಆಗತ್ತೆ, ಮತ್ತೆ ಕಾಲ್ ಕೂಡ ಡಿಸ್ಕನೆಕ್ಟ್ ಆಗತ್ತೆ. ಇನ್ನೇನು ಶ್ರವಣ ಭೂಮಿ ಹತ್ರ ಕಾಲ್ ಕೊಡೋದಕ್ಕೆ ಹೋದಾಗ ಡಿಸ್ಕನೆಕ್ಟ್ ಆಗುತ್ತೆ. ಭೂಮಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ, ಕಾಲ್ ಕೂಡ ಡಿಸ್ಕನೆಕ್ಟ್ ಆಗುತ್ತೆ. ಆಗ ಈ ಕಡೆ ಶ್ರವಣ್ ಕೂಡ ಭೂಮಿ ಅಜಿತ್ ಹುಷಾರಾಗಿದ್ದಾನೆ ಅಂತ ಭೂಮಿಗೂ ಕೂಡ ಹೇಳ್ತಿರ್ತಾನೆ. ಇನ್ನೊಂದ್ ಕಡೆ ಈ ಸ್ಮಗ್ಲರ್ಸ್ ಎಲ್ಲರೂ ಕೂಡ ಅಜಿತ್ನ ಸಾಯಿಸ್ಬೇಕು ಅಂತ ಪ್ರಿಪೇರ್ ಆಗಿರ್ತಾರೆ, ಅಂದ್ರೆ ಒಂದು ರೆಡಿ ಆಗಿರ್ತಾರೆ, ಒಂದು ಗ್ಯಾಂಗ್ಗೆ ರೆಡಿ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಈ ಪೊಲೀಸ್ ಅವರು ನಮ್ಮ ದಂಧೆಗೆ ತುಂಬಾನೇ ತೊಂದರೆ ಕೊಡ್ತಾ ಇದಾರೆ, ಅದ್ರಲ್ಲೂ ಇದ್ಯಾವನೋ ಅಜಿತ ಅಂತೆ, ಇವನು ಬಹಳ ಖಡಕ್ ಪೊಲೀಸರಂತೆ ಅಂತ ಹೇಳ್ಬಿಟ್ಟು ಆ ಸ್ಮಗ್ಲರ್ಸ್ ಗಳು ಮಾತಾಡ್ಕೊಂಡು ಅಜಿತನ ಮುಗಿಸೋದಿಕ್ಕೆ ಎಲ್ರು ಕೂಡ ಒಂದು ಫ್ರೀ ಪ್ಲಾನ್ ಅನ್ನ ಮಾಡ್ಕೊಂಡು ರೆಡಿ ಆಗಿರ್ತಾರೆ ಅಂತಾನೆ ಹೇಳ್ಬೋದು.
ಅಂದ್ರೆ ಈ ಕಡೆ ಅಜಿತ್ನ ಫೋಟೋವನ್ನ ಕೂಡ ಆ ಒಂದು ಸ್ಮಗ್ಲರ್ಸ್ ಗಳು ಎಲ್ಲ ಒಂದು ತನ್ನ ಗ್ಯಾಂಗ್ ಗಳಿಗೆ ಫೋಟೋನ ಅಜಿತ್ನ ಫೋಟೋವನ್ನ ಕೂಡ ಶೇರ್ ಮಾಡ್ಕೋತಿರ್ತಾರೆ. ಇವನ್ನ ಯಾವ ಕಾರಣಕ್ಕೂ ಇವತ್ತು ಬಿಡಬಾರ್ದು, ಮುಗಿಸ್ಲೇಬೇಕು ಅಂತ ಒಂದು ಡಿಸೈಡ್ ಆಗಿರ್ತಾರೆ. ಇನ್ನೊಂದ್ ಕಡೆ ಈ ಕಡೆ ಅಜಿತ್ ರೂಮ್ ಅಲ್ಲಿ ಮಲಗಿರ್ತಾನೆ. ಸೀದಾ ಆ ಒಂದಷ್ಟು ಗ್ಯಾಂಗ್ ಗಳಲ್ಲಿ ಒಂದಷ್ಟು ಜನ ಬಂದು ಅಜಿತ್ ಮಲಗಿರುವಂತಹ ಕೋಣೆಗೆ ಬಾಗ್ಲು ಬಂದು ತಡ್ತಾರೆ, ಡೋರ್ ಅನ್ನ ತಡ್ತಾರೆ. ಆಗ ಅಜಿತ್ಗೆ ಎಚ್ಚರ ಆಗ್ಬಿಟ್ಟು ಕಿಟಕಿ ಹತ್ರ ಹೋಗಿ ನೋಡಿದಾಗ ಆ ಕಡೆ ಈ ಕಡೆ ನೋಡ್ತಾರೆ, ಬಗ್ಗೆ ಯಾರು ಕೂಡ ಕಾಣಿಸ್ತಿರಲ್ಲ. ಮತ್ತೆ ಬಾಗ್ಲ ಹತ್ರ ಬರ್ತಾರೆ, ಬಾಗ್ಲು ಮತ್ತೆ ದಡದಡ ಅಂತ ಸೌಂಡ್ ಆಗ್ತಿರುತ್ತೆ. ಆ ಕಡೆ ಸ್ಮಗ್ಲರ್ಸ್ ಗಳು ಬಾಗಿಲನ್ನ ದಡದಡ ಅಂತ ತಡ್ತಿರ್ತಾರೆ. ಇನ್ನೇನು ಅಜಿತ್ ಡೋರ್ ಅನ್ನ ಓಪನ್ ಮಾಡ್ತಾರೆ. ಆ ಸ್ಮಗ್ಲರ್ಸ್ ಗಳು ತುಂಬಾ ಗ್ಯಾಂಗ್ ಗಳು ಬಂದಿರ್ತಾರೆ, ತುಂಬಾ ಜನ ಗನ್ ಅನ್ನ ಹಿಡ್ಕೊಂಡು ನಿಂತಿರ್ತಾರೆ. ಅದನ್ನೆಲ್ಲ ನೋಡ್ಬಿಟ್ಟು ಅಜಿತ್ಗೆ ಫುಲ್ ಶಾಕ್ ಆಗ್ತಿರುತ್ತೆ. ಆಗ ಅಜಿತ್ಗೆ ಇಲ್ಲಿ ಗೊತ್ತಾಗುತ್ತೆ, ಇವರೆಲ್ಲರೂ ಕೂಡ ನನ್ನ ಸಾಯಿಸ್ಬೇಕು ಅಂತ ಬಂದಿರೋದು ಅಂತ. ಈ ಕಡೆ ಅಜಿತ್ಗೆ ಮನವರಿಕೆ ಆಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಆ ಸ್ಮಗ್ಲರ್ಸ್ಗೂ ಅಜಿತ್ಗೂ ತುಂಬಾನೇ ದೊಡ್ಡ ಜಗಳನೆ ನಡೆಯುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಗಲಾಟೆಗಳು ಕೂಡ ಆಗತ್ತೆ. ಸ್ವಲ್ಪ ಫೈಟಿಂಗ್ ಕೂಡ ನಡೆಯುತ್ತೆ. ಇನ್ನೇನು ಫೈಟಿಂಗ್ ನಡೆದಿರುವಾಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅಜಿತ್ಗೆ ಚಾಕು ಹಾಕಿ ಬಿಡ್ತಾನೆ. ಚಾಕು ಹಾಕಿದ್ರು ಕೂಡ ಅಜಿತ್ ಸುಮ್ನೆ ಬಿಡಲ್ಲ. ಒಂದಷ್ಟು ಜನಗೆ ಫೈಟಿಂಗ್ ಮಾಡಿ ಅವ್ರನ್ನ ಓಡಿಸ್ತಿರ್ತಾನೆ. ಕೆಲವೊಂದಷ್ಟು ಸ್ಮಗ್ಲರ್ಸ್ ಗಳು ಅಲ್ಲಿಂದ ಓಡೋಗ್ತಿರ್ತಾರೆ. ಆದ್ರೆ ಮತ್ತೆ ರಕ್ತದ ಮಡುವಿನಲ್ಲಿ ಅಲ್ಲೇ ಅಜಿತ್ ಬಿದ್ದೋಗ್ಬಿಡ್ತಾನೆ. ಆದ್ರೆ ಅಲ್ಲಿ ಇರುವಂತ ಅಕ್ಕಪಕ್ಕ ಜನಗಳೆಲ್ಲರೂ ಕೂಡ ಅಜಿತ್ನ ನೋಡ್ಬಿಟ್ಟು ಬಿದ್ದಿರುವಂತ ಒಂದು ರಕ್ತದ ಮಡುವಿನಲ್ಲಿ ಬಿದ್ದಿರುವಂತ ಅಜಿತ್ನ ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಇನ್ನೇನು ಅಜಿತ್ ಹಾಸ್ಪಿಟಲ್ ಕೂಡ ಸೇರ್ಕೊಂಡಾಯ್ತು. ಮನೆಯವ್ರಿಗೆ ಆ ಕಡೆಯಿಂದ ಕಾಲ್ ಬಂದಿರುತ್ತೆ. ಅಂದ್ರೆ ಯಾರು ಅಕ್ಕಪಕ್ಕದವರೆಲ್ಲರೂ ಕೂಡ ಸೇರ್ಕೊಂಡು ಅಜಿತ್ನ ಒಂದು ಹಾಸ್ಪಿಟಲ್ಗೆ ಸೇರ್ಸಿರ್ತಾರಲ್ವಾ, ಅವರೆಲ್ಲರೂ ಕೂಡ ಒಂದು ಅಜಿತ್ ಫ್ಯಾಮಿಲಿಗೆ ಕಾಲ್ ಮಾಡ್ಬಿಟ್ಟು ಈ ತರ ಅಜಿತ್ ಪರಿಸ್ಥಿತಿನ ಹೇಳಿದಾಗ ಮನೆಯವರೆಲ್ಲರೂ ಕೂಡ ಫುಲ್ ಶಾಕ್ ಆಗ್ಬಿಟ್ಟು ಹಾಸ್ಪಿಟಲ್ಗೆ ಓಡೋಡ್ಕೊಂಡ್ ಬರ್ತಾರೆ. ಇಲ್ಲಿ ಅಜಿತ್ ಬದುಕುಳಿಯುವ ಚಾನ್ಸಸ್ ಇಲ್ಲ. ಯಾಕಂದ್ರೆ ಬ್ಲಡ್ ಕಂಪ್ಲೀಟ್ ಆಗಿ ರಕ್ತ ಹೋಗಿರುತ್ತೆ. ಈ ಕಡೆ ಅಜಿತ್ಗೆ ಕಾನ್ಶಿಯಸ್ ಇರಲ್ಲ, ಜಸ್ಟ್ ಉಸಿರಾಡ್ತಿರ್ತಾರೆ ಅಷ್ಟೇನೆ. ಕೊನೆಗೂ ಆ ಪಾಪಿಗಳು ಸ್ಮಗ್ಲರ್ಸ್ ಗಳು ಅಜಿತ್ನ ಜೀವ ತೆಗೆದೇ ಬಿಟ್ರ ಅಥವಾ ಭೂಮಿಯ ಒಂದು ವ್ರತದಿಂದ ಅಜಿತ್ ಬದುಕುಳಿತಾರ, ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್, ಬಾಯ್.